ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮೋ ಮೊದಲಿಗೆ ನನ್ನ ಆರಾಧ್ಯ ದೇವತೆ ಆಗಿರತಕ್ಕಂತಹ ಸೃಷ್ಟಿಕರ್ತ ಪರಬ್ರಹ್ಮ ಶ್ರೀ ವಿಶ್ವಕರ್ಮ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಳ್ತಾ, ಹಾಗೆ ನನಗೆ ಜನ್ಮ ನೀಡಿರುವಂತಹ ತಂದೆ ತಾಯಿಗಳನ್ನು ತಿಳಿಸಿಸುತ್ತಾ, ನನ್ನ ವೇದ ವಿದ್ಯಾ ಗುರುಗಳಾಗಿರತಕ್ಕಂತಹ ವೈಶ್ವರ್ಯ ಸಿದ್ಧಾಂತ ವೇದಿಕ ವಿದ್ಯಾಭಾನ ವೇದ ವಿದ್ಯಾ ವಾಚಸ್ಪತಿ ಸಾಮವೇದಿ ಡಾಕ್ಟರ್ ನಿರಂಜನಾಚಾರ್ಯ ಗುರುಗಳ ಪಾದಕಗಳನ್ನು ವಿಶೇಷವಾಗಿ ಸೇರಿಸುತ್ತೇನೆ. ವಿಶೇಷವಾದ ದಿನ ನಾಳೆ ವೈಕುಂಠ ಏಕಾದಶಿ. ತಿರುಮಲ ತಿರುಪತಿ ಅಂತ ವಿಶೇಷವಾದಂಥ ಕ್ಷೇತ್ರ, ಶ್ರೀ ಕ್ಷೇತ್ರ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಪುರಾಣ ಕಾಲದಲ್ಲಿಯೇ ಸಹ ಒಂದು ದಿವ್ಯ ಕ್ಷೇತ್ರ ತಿರುಪತಿ ಮತ್ತು ತಿರುಮಲ. ಇಲ್ಲಿ ಭಗವಂತನನ್ನು ಆರಾಧನೆ ಮಾಡಿದರೆ, ಅಂದರೆ ನಾರಾಯಣನ ಅಥವಾ ವೆಂಕಟೇಶ್ವರನ ಆರಾಧನೆ ಮಾಡಿದರೆ ನಮಗೆ ವಿಶೇಷವಾದಂತಹ ಇಷ್ಟಕಾಮನೆಗಳು ದೊರಕುತ್ತೆ. ಅಂದರೆ ನಮ್ಮಲ್ಲಿರತಕ್ಕಂತಹ ವಿಶೇಷವಾದಂಥ ಏನು ಇಲ್ವೋ ಭಗವಂತನಲ್ಲಿ ಬೇಡಿಕೊಳ್ಳುವುದು. ನಮ್ಮ ಹತ್ರ ಏನಿಲ್ವೋ ಅವನು ಭಗವಂತ ಖಂಡಿತವಾಗಿ ರಿಟರ್ನ್ ಮಾಡ್ತಾನೆ ಅನ್ನೋದು ಒಂದು ಶಕ್ತಿ ಆ ಕ್ಷೇತ್ರದಲ್ಲಿ ತಿರುಮಲದಲ್ಲಿ ಇದೆ. ಯಾಕೆ ಅಂದರೆ ಇಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕಾದ್ರೆ ಯಜ್ಞೋ ಭವತಿ ಶಿಲ್ಪಂ, ಶಿಲ್ಪಂ ಭವತಿ ಯಜ್ಞ, ಪುಣ್ಯಂ ಭವತಿ ಶಿಲ್ಪಂ, ಜ್ಞಾನಂ ಭವತಿ ವಿಜ್ಞಾನಂಚ ಶಿಲ್ಪಂ ಅಂತ ಹೇಳುತ್ತೆ. ಯಾಕೆ ಅಂದರೆ ಒಂದು ಶಿಲ್ಪಾಚಾರ್ಯರಿಂದ ಅಮರಶಿಲ್ಪಿ ಜಕಣಾಚಾರ್ಯರು ಅಂತ ಹೇಳುತ್ತೆ. ಇದಕ್ಕೆ ನಮಗೆ ಜನವರಿ 1 ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣೋತ್ಸವ ಅಂತ ಇಟ್ಕೊಂಡಿದ್ವಿ. ಇವತ್ತು ನಾನು ಅವ್ರನ್ನ ನನ್ನ ಸ್ಮರಣೆ ಮಾಡ್ತಾ ಇದ್ದೇನೆ. ಅವರಿಗೆ ವಿಶೇಷವಾದಂತಹ ನಮಸ್ಕಾರಗಳನ್ನು ಅಮರಶಿಲ್ಪಿ ಜಕಣಾಚಾರ್ಯರಿಗೆ ನಾನು ದೀರ್ಘದಂಡ ನಮಸ್ಕಾರಗಳಿಗೆ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಅವರ ಅಮೃತ ಹಸ್ತದಿಂದ ಉಂಟಾಗಿರ್ತಕ್ಕಂತಹ ಒಂದು ಶಿಲ್ಪ, ಏನು ವಿಶೇಷವಾದ ಕಾಷ್ಟಶಿಲ್ಪ ಆಗಿರ್ಬೋದು, ದೇವಾಲಯ ಶಿಲಾಶಿಲ್ಪ ಆಗಿರ್ಬೋದು, ಇಂತಹ ಶಿಲ್ಪವನ್ನು ವಿಶೇಷವಾಗಿ ಶಿಲ್ಪಶಾಸ್ತ್ರದ ರೀತಿಯಲ್ಲಿ, ಶಿಲ್ಪಶಾಸ್ತ್ರ ಅಂತ ಹೇಳುತ್ತೆ, ಮಾನಸಾರ ಅಥವಾ ವಿಶ್ವಕರ್ಮ ಶಿಲ್ಪಶಾಸ್ತ್ರ, ಈ ರೀತಿಯ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಭೂಪರೀಕ್ಷೆಯಿಂದ ಇಲ್ಲಿ ಈಶಾನ ಭಾಗದಲ್ಲಿ ಅಲ್ಲಿ ಒಂದು ಕಲ್ಯಾಣಿ ಇದೆ ನಮ್ಮ ತಿರುಮಲದಲ್ಲಿ. ಮೊದಲಿಗೆ ಅಲ್ಲಿ ನಿರ್ಮಾಣ ಮಾಡಿ ಕಲ್ಯಾಣಿಯನ್ನು, ತದನಂತರ ದೇವಾಲಯದ ಆಯವರ್ಗವನ್ನು ತೆಗೆದುಕೊಂಡು ವಿಶೇಷವಾಗಿ ಅಮರಶಿಲ್ಪಿ ಜಕಣಾಚಾರ್ಯರು ಷಡಾಧಾರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಷಡಾಧಾರ ಪ್ರತಿಷ್ಠಾಪನೆ ಅಂದರೆ ಒಂದು ಮನುಷ್ಯನ ಪಾದ ಪರ್ಯಂತ ಶಿರಪಾದ ಪರ್ಯಂತ ಅಂತ ಹೇಳುತ್ತೆ. ಪಾದದಿಂದ ಶಿರದವರೆಗೆ ಭೂಮಿಯನ್ನು ಅಗೆದು ಅಲ್ಲಿ ಭಗವಂತನ ಪ್ರತಿಷ್ಠಾಪನೆ ಮಾಡುವುದು. ಒಂದು ಮಗು ತಾಯಿಯ ಗರ್ಭದಲ್ಲಿ ಹೇಗೆ ಜನನ ತಾಳುತ್ತೋ ಹಾಗೆ ವಿಶ್ವಕರ್ಮನ ಸ್ವರೂಪರಾಗಿರತಕ್ಕಂತಹ ವಿಷ್ಣುವನ್ನು ಆರಾಧಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲಿ ಒಂದು ಮಹಾಶಕ್ತಿ ಉಂಟಾಗುತ್ತೆ ಅಂತ ಅಲ್ಲಿ ದಿವ್ಯಕ್ಷೇತ್ರ ಇವತ್ತು ಏನಾಗಿದೆ, ಸರ್ವಶ್ರೇಷ್ಠ ಒಂದು ದೇವಾಲಯ ಆಗಿದೆ ಅಂದರೆ ಷಡಾಧಾರ ಪ್ರತಿಷ್ಠಾಪನೆಯಿಂದ. ಶಿಲೆ ಬರುತ್ತೆ, ಆ ಶಿಲೆಯ ಮೇಲೆ ಒಂದು ನಿಧಿಕುಂಭ, ಕೂರ್ಮಶಿಲೆ, ಪದ್ಮಶಿಲೆ, ಯೋಗನಾಳ, ಅದರ ಮೇಲೆ ನಪುಂಸಕ ಶಿಲೆ, ಅದರ ಮೇಲೆ ಪದ್ಮಪೀಠವನ್ನು, ಅದರ ಮೇಲೆ ಆ ಅಮರಶಿಲ್ಪಿ ಜಕಣಾಚಾರ್ಯರು ವಿಶ್ವಕರ್ಮ ಸ್ವರೂಪರಾಗಿರುವಂಥ ಶ್ರೀಮನ್ನಾರಾಯಣನನ್ನು ಓಂ ನಮೋ ವಿಶ್ವಕರ್ಮ ಅಷ್ಟಾಕ್ಷರ ಮಂತ್ರ ಜಪ ಮಾಡಿ, ಹೀಗೆ ನಾರಾಯಣನು ಹೀಗಿದ್ದಾನೆ, ವಿಷ್ಣು ಹೀಗಿದ್ದಾರೆ ಅಂತ ಕಲ್ಪನೆಯೊಂದಿಗೆ ವಿಶ್ವಕರ್ಮನ ಆರಾಧನೆ ಮಾಡಿ ಅವರ ಮುಂದೆ ಬಂದು ನಿಂತ್ಕೊಳ್ತಾನೆ. ವಿಷ್ಣು ಬಂದು ನಿಂತ್ಕೊಂಡಾಗ ಹಾಗೆ ತನ್ನ ಶಿಲೆಯಲ್ಲಿ ಶಿಲಾಶಿಲ್ಪವನ್ನು ಕಡೆದು ವಿಶೇಷವಾಗಿ ಹೃದಯಕ್ಕೆ ಆ ವಿಶ್ವಕರ್ಮ ತತ್ವ ಸಿದ್ಧಾಂತವಾಗಿರ್ತಕ್ಕಂಥ ಅಷ್ಟಾಕ್ಷರ ಮಂತ್ರ ಜಪ ಮಾಡಿ ಹೃದಯದಲ್ಲಿ ಸನ್ನಿವಿಷ್ಟನಾಗಿದ್ದಾನೆ ಅಲ್ಲಿ ವಿಶ್ವಕರ್ಮ ಆ ವಿಷ್ಣುವಿನಲ್ಲಿ. ಏಕೆ ಅಂದರೆ ಶ್ವೇತಾಶ್ವತರೋಪನಿಷತ್ತಲ್ಲಿ ಹೇಳಿರುವಂತೆ ಏಷದೇವ ವಿಶ್ವಕರ್ಮ ಮಹಾತ್ಮ ಸದಾ ಜನನಾಗಂ ಹೃದಯೇ ಸನ್ನಿವಿಷ್ಟ ಹೃದಾ ಮನೀಷಾ ಮನಸಾ ಭಿಕ್ತೋ ಯಾ ಏತದ್ವಿ ದುರಮೃತಾಸ್ಥೇ ಭವಂತಿ ಅಂತ ಹೇಳುತ್ತೆ. ಹೃದಯದಲ್ಲಿ ಸನ್ನಿವಿಷ್ಟನಾದ ಮೇಲೆ ಆ ಜೀವ ತುಂಬಿದಂತಹ ಅಮರಶಿಲ್ಪಿ ಜಕಣಾಚಾರ್ಯರು ಬಂದ ಭಕ್ತಾದಿಗಳಿಗೆ ಇವತ್ತು ವಿಶೇಷವಾಗಿ ಅವತ್ತು ಶಿಲ್ಪ ನಿರ್ಮಾಣ ಮಾಡಿದಂಥ ಸರ್ವಶ್ರೇಷ್ಠವಾದ ದಿನವೇ ಏಕಾದಶಿ ತಿಥಿ ವೈಕುಂಠ. ಅಂದರೆ ಇಲ್ಲಿ ಬಂದ ಭಕ್ತಾದಿಗಳು ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ, ವಿಷ್ಣುವನ್ನು ಪ್ರಾರ್ಥನೆ ಮಾಡಿದರೆ, ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡಿದರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಜಾತಕ ಫಲದಲ್ಲಿ ಏನು ಹೇಳುತ್ತೆ ಅಂದರೆ, ಜನ್ಮ ಜಾತಕದಲ್ಲಿ ಅಂದರೆ ಜನ್ಮದಲ್ಲಿರಬಹುದು ಅಥವಾ ದ್ವಾದಶದಲ್ಲಿರಬಹುದು, ಅಷ್ಟಮದಲ್ಲಿರಬಹುದು, ಹಾಗೆ ಯಾವುದೇ ಪಾಪಸ್ಥಿತ ಗ್ರಹಗಳು ನಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಪಾಪಗ್ರಹಗಳು ಬಂದು ಕೂಡಿ ನಮಗೆ ಏನಾದರೂ ಒಂದು ಅನಾರೋಗ್ಯ ಉಂಟಾಗಿ ಅಥವಾ ಮನೆಯಲ್ಲಿ ಕುಟುಂಬದಲ್ಲಿ ನೆಮ್ಮದಿಯು ಹಾಳಾಗಿರ್ಬೋದು ಅಥವಾ ದಾಂಪತ್ಯ ಜೀವನದಲ್ಲಿ ವಿರಸತ್ವ ಉಂಟಾಗಿರ್ಬೋದು. ಇಂತಹ ಸಮಯದಲ್ಲಿ ಅಲ್ಲಿ ವೈಕುಂಠ ಏಕಾದಶಿ ನಾಳೆಯ ದಿನದಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ವಿಶ್ವಕರ್ಮ ಸ್ವರೂಪರಾಗಿರ್ತಕ್ಕ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ ತಕ್ಷಣ ಏನಾಗುತ್ತೆ, ವಿಷ್ಣು ಆ ವಿಶ್ವಕರ್ಮ ಕೇಳ್ಕೊಳ್ತಾನೆ, ಭಗವಂತ ತಂದೆ
ನಾನು ಈ ಭಕ್ತರನ್ನು ನನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದರೆ ಇಷ್ಟಾರ್ಥಗಳು ನೆರವೇರಿಸ್ಬೋದಾ ಅಂತ ಕೇಳ್ಕೊಂಡಾಗ ಖಂಡಿತವಾಗಿ ತಥೈವ ಅಸ್ತು ಅಂತ ಹೇಳ್ತಾನೆ ಭಗವಂತ ಅಲ್ಲಿಂದನೇ. ಏಕೆಂದರೆ ಏಕದೇವ ಉಪಾಸನೆ ಅಂತ ಹೇಳುತ್ತೆ. ಯೋ ದೇವಾನಂ ನಾಮದ ತುಷ್ಟ ರೂಪದಾಶ ಪಿತಾಪುರ ಜಗತೋಸ್ಯ ಗುರು ಶಿಲ್ಪಿ ಯಥಾ ಕರ್ಮಾಚ ಕಾರಣ. ದೇವಾನಂ ನಾಮದ ತುಷ್ಟ, ದೇವನ ಒಂದು ಮೂರ್ತಿಯನ್ನು ರೂಪವನ್ನು ಕೊಟ್ಟಂತಹ ಅನೇಕ ರೂಪಗಳನ್ನು ಕೊಟ್ಟು ದೇವಾನುದೇವಗಳ ರೂಪವನ್ನು ಕೊಟ್ಟು ಇಂದ್ರ ಹೀಗಿದ್ದಾನೆ, ವಿಷ್ಣು ಹೀಗಿದ್ದಾರೆ, ರುದ್ರ ಹೀಗಿದ್ದಾರೆ ಅಂತ ಕೊಟ್ಟಂತಹ ಸರ್ವಶ್ರೇಷ್ಠ ಅಮರಶಿಲ್ಪಿ ಜಕಣಾಚಾರ್ಯರು ರೂಪಗಳನ್ನು ಕೊಟ್ಟು ದೇವತೆಗಳ ರೂಪವನ್ನು ಕೊಟ್ಟು ಇಂತಹ ರೂಪಗಳನ್ನು ಕೊಟ್ಟಂತಹ ಸರ್ವಶ್ರೇಷ್ಠವಾದ ದಿನವೇ ಏಕಾದಶಿ, ವೈಕುಂಠ ಏಕಾದಶಿ. ನಮಗೆ ಸಾಕ್ಷಾತ್ಕಾರ ಮಾಡಿಕೊಟ್ರು ದೇವತೆಗಳನ್ನು ಅಮರಶಿಲ್ಪಿ ಜಕಣಾಚಾರ್ಯರು. ಇವರನ್ನು ನಿನ್ನ ಪೂಜೆ ಮಾಡಿದರೆ, ನನ್ನ ಮನೆ ದೇವರನ್ನು ಪೂಜೆ ಮಾಡಿದರೆ ನಿನಗೆ ಒಳ್ಳೆಯದಾಗುತ್ತೆ, ವಿಷ್ಣು ನಿನ್ನ ಪೂಜೆ ಮಾಡಿದ್ರೆ ನಿನಗೆ ಒಳ್ಳೆಯದಾಗುತ್ತೆ. ರೂಪಗಳನ್ನು ಕೊಟ್ಟರು. ರೂಪನೇ ಗೊತ್ತಿರಲಿಲ್ಲ ಜಗತ್ತಿಗೆ. ವಿಷ್ಣು ಹೇಗಿದ್ದಾನೆ, ರುದ್ರ ಹೇಗಿದ್ದಾನೆ, ಇಂದ್ರ ಹೇಗಿದ್ದಾರೆ, ಸರಸ್ವತಿ ಹೇಗಿದ್ದಾರೆ, ಲಕ್ಷ್ಮಿ ಹೇಗಿದ್ದಾರೆ ಅಂತ ರೂಪಗಳು ಬೇಕಲ್ಲ. ಮುಖ್ಯ ಅಂದರೆ ವಿಜ್ಞಾನ ಇಲ್ಲಿ ಮುಖ್ಯ. ಅಂತಹ ಸರ್ವಶ್ರೇಷ್ಠವಾದಂತಹ ಶಿಲ್ಪಶಾಸ್ತ್ರೋಕ್ತವಾಗಿ ನಿರ್ಮಾಣ ಮಾಡಿ ಸ್ಥಪತಿ ಸರ್ವಶಾಸ್ತ್ರಜ್ಞ ತಕ್ಷಣ ತಕ್ಷಕ ಸ್ಮೃತಃ ಅಂತ ಹೇಳುತ್ತೆ. ಸ್ಥಪತಿಯಿಂದ ವಿಶೇಷವಾದ ವಿಜ್ಞಾನವನ್ನು ಅಳವಡಿಕೆ ಮಾಡಿಕೊಂಡಿದ್ದಾರೆ. ಅಲ್ಲಿ ವಿಜ್ಞಾನ ಅಂದರೆ ಭೂಪರೀಕ್ಷೆ, ಆಯ ನಿರ್ಣಯ ಅಂತ ಹೇಳುತ್ತೆ, ಗಣಿತ ಅಂತ ಹೇಳುತ್ತೆ, ಆಯವರ್ಗ ಅಂತ ಹೇಳುತ್ತೆ, ಷಡಾಧಾರ ಪ್ರತಿಷ್ಠಾಪನೆ ಅಂತ ಹೇಳುತ್ತೆ. ದಶಮ ಖಂಡದಲ್ಲಿ ಅಂದರೆ 10 ಖಂಡದಲ್ಲಿ ಆ ಭಗವಂತನನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಮನುಷ್ಯ ಯಾವ ರೀತಿ ಇದ್ದಾನೆ ಆ ರೂಪದಲ್ಲಿ ಮಾಡಿ ಭಗವಂತನಿಗೆ ವಿಶೇಷವಾದ ರೂಪಗಳನ್ನು ಕೊಟ್ಟು ಸುಶಿಲ್ಪೇ ಬೃಹತಿ ಮಹಿ ಪವಮಾನೋರ್ಷಣ್ಣತಿ ನಕ್ತೋ ಶಾಶಾಲ ದರ್ಶನ ಮಾಡಿಸಿದ್ರು ಶಿಲ್ಪಿಗಳು. ಇಂತಹ ಶ್ರೀಮನ್ನಾರಾಯಣನನ್ನು ರುದ್ರನನ್ನು ಪೂಜೆ ಮಾಡಿದರೆ ನಿಮ್ಗೆ ಒಳಿತಾಗುತ್ತೆ. ಏಕದೇವ ಉಪಾಸನೆ ಮಾಡಿರಿ. ವಿಶ್ವಕರ್ಮನ ಆರಾಧನೆ, ವಿಷ್ಣುವನ್ನು ನೀವು ವಿಶ್ವಕರ್ಮನ ಕಾಡಬೇಕು, ರುದ್ರನ್ನೇ ವಿಶ್ವಕರ್ಮ ಕಾಡಬೇಕು. ಈ ರೀತಿ ಉಪಾಸನೆ ಮಾಡಿದಂಥ ಸರ್ವಶ್ರೇಷ್ಠ ದಿನ ನಾಳೆ ಪ್ರತಿಷ್ಠಾಪನೆ ಮಾಡಿದ ದಿನ. ತಿರುಮಲದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಮಾಡಿದಂಥ ಸರ್ವಶ್ರೇಷ್ಠವಾದ ದಿನವೇ ತಿರುಮಲದಲ್ಲಿ ನಾವು ಶ್ರೀಮನ್ನಾರಾಯಣನ ಯಾವತ್ತದು ವೈಕುಂಠ ದ್ವಾರ ಬಾಗಿಲು ಅಂತ ಹೇಳ್ತಾ ಇದೆ. ಯಾರಿಗೆ ದ್ವಾರ ಬಾಗಿಲು ವೈಕುಂಠ ಅಂದರೆ ಎಲ್ಲರಿಗೂ ಸಂತೋಷ ಆಗುತ್ತೆ. ನಾನು ಭಗವಂತನನ್ನು ವೀಕ್ಷಣೆ ಮಾಡ್ಬೋದಲ್ಲ, ಅಲ್ಲಿ ಭಗವಂತನ ಸಾಕೋದ್ರ. ಹಾಗೆಯೇ ಧರ್ಮವನ್ನು ಉಳಿಸ್ಕೊಳ್ಳೋಕೆ ಏನು ಬೇಕು, ಮೊದಲು ಭಕ್ತಿ ಬೇಕು. ವಿಶೇಷವಾದಂಥ ಭಗವಂತನ ಮೇಲೆ ಒಂದು ವಿಶ್ವಾಸ ಇಟ್ಟುಕೊಂಡು ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿದರೆ ಆ ಭಗವಂತನ ಖಂಡಿತವಾಗಿ ನಾವು ಒಲಿತಲೇ ಇರೋದಲ್ವಾ, ಖಂಡಿತವಾಗಿರುತ್ತೆ. ನಾಳೆ ಅಂತಹ ಸರ್ವಶ್ರೇಷ್ಠ ಅಮರಶಿಲ್ಪಿ ಜಕಣಾಚಾರ್ಯರು ಮಾಡಿರ್ತಕ್ಕಂಥ ಸರ್ವಶ್ರೇಷ್ಠ ಒಂದು ಶಿಲ್ಪ ಅಲ್ಲಿ ಗರ್ಭಗೃಹದಲ್ಲಿ ನಿರ್ಮಾಣವಾಗಿದೆ. ಈಗ ಅಯೋಧ್ಯೆಯಲ್ಲೇ ನಾವು ನೋಡ್ತಾ ಇದ್ದೀವಿ. ಶ್ರೀರಾಮನನ್ನು ನಿರ್ಮಾಣ ಮಾಡಿ ವಿಶೇಷವಾಗಿ ಅರುಣ್ ಯೋಗಿ ಆಚಾರ್ಯರು ಯಾವ ರೀತಿ ಶಿಲ್ಪವನ್ನು ಪ್ರತಿಷ್ಠಾಪನೆ ಮಾಡಿ ಸುಂದರವಾದ ಪ್ರತಿಮೆ. ಅದು ಬಾಲಮೂರ್ತಿ ಅಂದ್ರೆ ತಾಯಿಯ ಗರ್ಭದಿಂದ ಯಾಕೆ ಬಂದಿದೆ ಅಂದರೆ ಒಂದು ಸುಂದರವಾದಂತಹ ಒಂದು ಮೂರ್ತಿ. ಅಂತಹ ಸುಂದರವಾದ ಮೂರ್ತಿಯನ್ನು ವಿಶೇಷವಾಗಿ ಜಗತ್ತಿಗೆ ಭಕ್ತಾದಿಗಳಿಗೆ ಬೇಡಿಕೆಯನ್ನು ಇಟ್ಟಾಗ ಭಗವಂತನ ಮುಂದೆ ಅಂತ ಶಿಲೆಯ ಮುಂದೆ ಪ್ರತಿಷ್ಠಾಪನೆ ಮಾಡಿ ಕೇಳಿಕೊಂಡಾಗ ಭಕ್ತಾದಿಗಳು ಖಂಡಿತವಾಗಿ ಇಷ್ಟಾರ್ಥಗಳು ನೆರವೇರಿಸುತ್ತೆ. ನಾಳೆ ಜನಗಳಿಗೆ ಒಂದು ವಿಶೇಷವಾಗಿ ಭಕ್ತರಿಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ವೈಕುಂಠ ಏಕಾದಶಿ ಖಂಡಿತ ಆ ತಿಥಿಲೇ ನಾವು ದರ್ಶನ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ನಾವು ಮನೆಯಲ್ಲೂ ಸಹ ದರ್ಶನ ಮಾಡ್ಬೋದು. ವಿಶ್ವಕರ್ಮ ಭಾವಚಿತ್ರವನ್ನು ಇಟ್ಟು ಅದರ ಕೆಳಗೆ ಅವರ ಮಗನಾಗಿರತಕ್ಕ ಶ್ರೀಮನ್ನಾರಾಯಣ ವಿಷ್ಣುವನ್ನು ಇಟ್ಟು ವಿಶೇಷವಾಗಿ ಭಕ್ತಿಪೂರ್ವಕ ಪೂಜೆ ಮಾಡಿದರೆ ಅಲ್ಲೇ ವೈಕುಂಠ ದ್ವಾರವನ್ನು ನಾವು ನೋಡ್ಬೋದಲ್ಲ. ಇನ್ನೂ ಒಂದು ಅನೇಕ ದಿನಗಳು ಇದೆ ನೋಡಲಿಕ್ಕೆ ಭಗವಂತನನ್ನು. ಯಾಕೆ ಅಂದರೆ ಇಡೀ ಜಗತ್ತು ನಾಳೆ ವಿಶೇಷವಾಗಿ ಶ್ರೀ ಕ್ಷೇತ್ರಕ್ಕೆ ತಿರುಪತಿಗೆ ಹೋಗ್ತಾ ಇದೆ. ಅದರಿಂದ ಏನು ಅನಾಹುತಗಳು ನಡೀಬಾರ್ದು ಅಂತ. ಯಾಕೆ ಅನಾಹುತ ನಡೀಬಾರ್ದು ಅಂದರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಮಹಾಸ್ವಾಮಿಗಳು ಅವರು ಸರ್ವಶ್ರೇಷ್ಠರ ವಿಜ್ಞಾನಿಗಳು ಅನ್ನೋದಕ್ಕಿಂತ ಕಾಲಜ್ಞಾನಿಗಳು. ಹೀಗೆ ಜಗತ್ತಿನಲ್ಲಿ ನಡೆಯುತ್ತೆ. ತಿರುಮಲದಲ್ಲಿ ಹೀಗೆ ಅವಘಡಗಳು ಉಂಟಾಗುತ್ತೆ. ಬೆಟ್ಟ ಗುಡ್ಡಗಳಲ್ಲಿ ಕೀವು ಸುರಿಯುತ್ತೆ ಅಂತ ಹೇಳಿದ್ದಾರೆ. ಬಂಗಾರದ ಗ್ರಹಗಳು ಹಾರಾಡುತ್ತಾ ಅವರು ನೋಡಲಿಕ್ಕೆ ಹೋಗಿ ಅವನು ಹಿಡಿಯಲಿಕ್ಕೆ ಹೋಗಿ ಲಕ್ಷಾಂತರ ಮಂದಿ ಕಣ್ಣುಗಳನ್ನು ಕಳೆದುಕೊಂಡು ವಿಶೇಷವಾಗಿ ಸಾವನ್ನಪ್ತಾರೆ ಅಂತ ಹೇಳಿದರೆ ಅದಕ್ಕೋಸ್ಕರ ಏನು ಹೇಳುತ್ತೆ ಅಂದರೆ ಅವರು ಹೇಳಿದಂತಹ ಒಂದು ವಿಜ್ಞಾನ, ಒಂದು ಕಾಲಜ್ಞಾನ ಏನಿದೆ ಅದು ಖಂಡಿತವಾಗಿ ನಡೆಯುತ್ತೆ. ಆದ್ದರಿಂದ ಭಗವಂತನ ಒಂದು ಭಕ್ತಿ ಎಲ್ಲಿರಬೇಕು ಅಂದರೆ ಹೃದಯದಲ್ಲಿರಬೇಕು. ಹೃದಯ ಸನ್ನಿವಿಷ್ಟ ಅಂತ ಹೇಳುತ್ತೆ. ಭಗವಂತನ ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡಿದರೆ ಶ್ರೀಮನ್ನಾರಾಯಣ ಹೃದಯದಲ್ಲಿರ್ತಾನೆ. ಶ್ರೀಮನ್ನಾರಾಯಣ ಹೃದಯದಲ್ಲಿದ್ಮೇಲೆ ವಿಶ್ವಕರ್ಮ ನಮ್ಗೆ ಅನುಗ್ರಹ ಮಾಡ್ತಲೇ ಇರ್ತಾನೆ. ವಿಶ್ವ ಅಂದರೆ ದೇಹ, ಕರ್ಮ ಅಂದರೆ ಕ್ರಿಯೆ. ವಿಶ್ವದ ಕ್ರಿಯೆಗಳನ್ನು ನಡೆಸುವನು ಯಾರೋ ವಿಶ್ವಕರ್ಮ. ಕಣ್ಣು ಖಂಡಿತವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತೆ. ಬಾಯಿ ವಿಶೇಷವಾಗಿ ನಾಲಿಗೆ ಭಗವಂತನ ಸ್ಮರಣೆ ಮಾಡುತ್ತೆ. ಅಷ್ಟಾಕ್ಷರ ಮಂತ್ರ ಜಪ ಮಾಡುತ್ತೆ. ಓಂ ನಮೋ ನಾರಾಯಣ ಅಂತ ಹೇಳುತ್ತೆ. ವಿಶ್ವಕರ್ಮ ಅಷ್ಟಾಕ್ಷರ ಮಂತ್ರ ಜಪ ಮಾಡುತ್ತೆ. ಇದಕ್ಕೆಲ್ಲ ಕ್ರಿಯೆಗಳನ್ನು ನಡೆಸುವರು ವಿಶ್ವಕರ್ಮ. ಆದ್ದರಿಂದ ಆ ಭಗವಂತನನ್ನು ಸರ್ವ ದೇವಾನುದೇವತೆಗಳು ಸೃಷ್ಟಿ ಮಾಡಿದಂಥ ನಮಗೆ ಜನಕನಾಗಿರತಕ್ಕಂತಹ ಅಂತಹ ಶಿಲ್ಪಾಚಾರವನ್ನು ಇವತ್ತು ನಾವು ನೆನೆಸುವಂತಹ ದಿನ ಅದು ವೈಕುಂಠ
ಏಕಾದಶಿ. ಆದ್ದರಿಂದ ಒಂದು ದ್ವಾರ ಬಾಗಿಲ ವಿಶೇಷವಾದ ನಮಗೆ ಆ ಸಂದರ್ಶನ, ಒಂದು ಮಹಾ ಸಂದರ್ಶನ, ಆ ದರ್ಶನವನ್ನು ಸಿಗಬೇಕಾದ್ರೆ, ಮಹಾಸ್ವಾಮಿ ದರ್ಶನ ಸಿಗಬೇಕಾದ್ರೆ ನಾಳೆ ಒಂದು ವಿಶೇಷತೆ ಇದೆ. ಆದ್ದರಿಂದ ವಿಶೇಷತೆಯನ್ನು ನೀವು ಶ್ರೀ ಕ್ಷೇತ್ರದಲ್ಲೇ ನೋಡಬೇಕಾಗಿಲ್ಲ, ಮನೆಯಲ್ಲೂ ಸಹ ತಳಿರು ತೋರಣಗಳಿಂದ ಶೃಂಗಾರ ಮಾಡಿ ಅಲ್ಲಿ ಭಾವಚಿತ್ರವನ್ನು ಬಿಟ್ಟು ನೀನೇ ಕಣಪ್ಪ ನನ್ನ ರಕ್ಷಣೆ ಮಾಡಪ್ಪ ಅಂತ ಕೇಳ್ಕೊಂಡ್ರೆ ಖಂಡಿತವಾಗಿ ನಮ್ಮ ಕುಟುಂಬದ ರಕ್ಷಣೆ ಮಾಡ್ತಾನೆ ಶ್ರೀ ವಿಷ್ಣು ಮತ್ತು ಶ್ರೀಮನ್ನಾರಾಯಣ. ಅದು ವಿಶ್ವಕರ್ಮಗೆ ತಲುಪುತ್ತೆ. ತ್ವಮಿಂದ್ರಾಭಿಪೂರಸಿ ತ್ವಂ ಸೂರ್ಯ ಮರೋಜಯ. ವಿಶ್ವಕರ್ಮ ವಿಶ್ವದೇವ ಮಹಾಮಸಿ. ನೀನೇ ಇಂದ್ರ, ನೀನೇ ಸೂರ್ಯ, ನೀನೇ ವಿಷ್ಣು, ಎಲ್ಲವೂ ನೀನೇ ಆಗಿದೆಯಾ. ಆದ್ದರಿಂದ ನೀನೊಬ್ಬನೇ, ಇಲ್ಲಿ ಜಾತಿ ಮತ ಪಂಥ ಬೇಡ. ಆದ್ದರಿಂದ ನಾವೆಲ್ಲರೂ ಒಂದೇ ಅಡಿದಾವರೆಯಲ್ಲಿದ್ದೀವಿ, ನಾವೆಲ್ಲರೂ ಒಂದೇ, ನಾಮ ಹಲವು. ಯೋ ದೇವಾನಾಂ ನಾಮದ ಏಕ ಏವ. ದೇವನೊಬ್ಬ, ನಾಮ ಹಲವು. ಆದ್ದರಿಂದ ಯಾವುದೇ ದೇವರನ್ನು ಪೂಜೆ ಮಾಡಿ ನೀವು ಆ ಭಗವಂತನ ನಾಮಸ್ಮರಣೆ, ಏಕದೇವ ಉಪಾಸನೆ ಆಗೋದ್ರಿಂದ ನಾವೆಲ್ಲರೂ ಶಾಂತಿ ನೆಮ್ಮದಿಯಿಂದ ಬದುಕಿ ಬಾಳ್ತೀವಿ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲನ್ನು ನಿರೂಪಣೆ ಮಾಡೋದ್ರಿಂದ ನಾವು ನಾಳೆ ಬರ್ತಕ್ಕಂತಹ ವೈಕುಂಠ ಏಕಾದಶಿ ಇದೆ, ನಮ್ಮ ಪ್ರಾಣವನ್ನು ಕಳೆದುಕೊಳ್ಳಬಾರದು, ಭಕ್ತಿಪೂರ್ವಕವಾಗಿ ಭಜನೆ ಮಾಡಬೇಕು, ಸೇವಿಸಬೇಕು, ಶ್ರದ್ಧೆ ಇಟ್ಟು ಪೂಜೆ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.